ಒಂದು ಚಟುವಟಿಕೆಯ ಮೂಲಕ ನಿಮ್ಮ ತರಗತಿಯಲ್ಲಿರುವಂತಹ ಒಂದು ಪದ್ಯವನ್ನು ನೋಡೋಣ, ಸರಿನಾ? ಅದಕ್ಕಿಂತ ಮುಂಚೆ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ನೀವೆಲ್ಲರೂ ಯಾವುದಾದ್ರೂ ಪಕ್ಷಿಗಳು ನೋಡಿದ್ದೀರಾ? ಬೆಳಿಗ್ಗೆ ಹೊತ್ತಿ ಮನೆಯಾಗ ಹಾರಾಡ್ಕೊಂತ ಹೋಗ್ತಿರ್ತವೆ ಪಕ್ಷಿ, ನೋಡಿದ್ದೀರಾ? ಬಣ್ಣ ಬಣ್ಣದ ಪಕ್ಷಿಗಳು ಇರ್ತೀವಿ, ಅವನ್ನ ನೋಡಿದ್ದೀರಾ? ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ಹೇಳ್ತಿರುವಂತಹ ಪದ್ಯ ಯಾವುದು ಅಂದ್ರೆ ಬಣ್ಣದ ಹಕ್ಕಿ. ಯಾವುದು? ಅದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳೇನು ಗೊತ್ತಾ? ಇಲ್ಲಿ ನೋಡ್ರಿ, ಇದೇನಾಯ್ತು? ಏನಿವು? ಬಣ್ಣದ ಹಕ್ಕಿ. ನಿಮ್ಮ ಪಠ್ಯ ಪುಸ್ತಕದಲ್ಲಿ ಬಣ್ಣದ ಹಕ್ಕಿ ಅನ್ನೋ ಪದ್ಯ ಇದೆಯಲ್ವಾ? ಮೊದಲನೇ ಪದ್ಯ. ಅದಕ್ಕೆ ಬೇಕಾಗಿರುವಂತ 2 ಪಕ್ಷಿಗಳು ಬೇಕು. ಏನಿದು? ಇದೊಂದು ಬಣ್ಣ ಇದೆ, ಇದೊಂದು ಬಣ್ಣ ಇದೆ ಅಲ್ವಾ? ಬಣ್ಣದ ಹಕ್ಕಿ ನೋಡಿದ್ದೀರಾ? ನೋಡ್ತಾ ಇದ್ದೀರಾ? ಸರಿ. ಒಂದು ಬಿಂದಿಗೆ ಬೇಕು. ಹೂವು ಬರ್ತಾಳೆ, ನೀರಿಗೆ ಹೋಗ್ತಾಳೆ. ಏನ್ ಬೇಕು? ಒಂದು ಬಿಂದಿಗೆ ಬೇಕು ಅಲ್ವಾ? ಸರಿ. ಹಣ್ಣುಗಳು ಬೇಕು. ಅಪ್ಪನ ನೀರಿಗೆ ಅವ್ವನ ನೀರಿಗೆ ಹೋಗಿ ಹೇಳು, ಅಪ್ಪನ ಪೇಟೆಗೆ ಹೋಗಿ ಏನು. ಅಪ್ಪ ಪೇಟೆಗೆ ಹೋದಾಗ ಏನ್ ತಗೊಂಡ್ ನಿಮಗೆಲ್ಲ ಏನ್ ತಗೊಂಡ್ಬರ್ತಾರೆ? ಹಣ್ಣುಗಳು ತಗೊಂಡ್ಬರ್ತಾರೆ. ನೋಡೋಣ ಇವತ್ತಿನ ಪದ್ಯ. ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ, ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ. ಗೆಳೆಯರು ಹಾಡಲು ಯಾರೂ ಇಲ್ಲ, ಕಳೆಯುವುದಂತೂ ವೇಳೆಯಲ್ಲ. ಬಾಬಾ ನನಗೂ ಹಾಡಲು ಕಲಿಸು, ಬಾಬಾ ನನಗೂ ಹಾಡಲು ಕಲಿಸು. ಅವ್ವನು ನೀರಿಗೆ ಹೋಗಿ ಹೇಳು, ಅಪ್ಪನು ಪೇಟೆಗೆ ಹೋಗಿ ಹೇಳು. ಅವ್ವನು ಬರಲಿ ಅಪ್ಪನು ಬರಲಿ, ತಿನ್ನಲು ಹಣ್ಣನ್ನು ಕೊಡಿಸುವೆನು. ಅರ್ಥ ಆಯ್ತಾ? ಈ ಬಣ್ಣದ ಹಕ್ಕಿ ಪಾಠದಲ್ಲಿ ಬರುವಂತಹ ವಸ್ತುಗಳೇನು ಅಂದ್ರೆ ಬಣ್ಣದ ಹಕ್ಕಿಗಳಿದೆ. ಒಂದು ಬಿಂದಿಗೆ ಇದೆ. ಅವ್ವ ನೀರಿಗೆ ಹೋಗಿರ್ತಾಳಲ್ಲ ಬಿಂದಿಗೆ ತಗೊಂಡು. ಅಪ್ಪ ಎಲ್ಲಿಗೆ ಹೋಗಿರ್ತಾನೆ? ಪೇಟೆ. ನಿಮ್ಮ ತರಗತಿಯಲ್ಲಿ ಒಂದು ಚಟುವಟಿಕೆ ಇದೆ. ಏನಂತ ಇದೆ ಗೊತ್ತಾ? ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಅಂತ ಇದೆ. ಏನಿದೆ? ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಇದೇನಿದು? ಇದೇನಿದು? ಯಾವ ಬಣ್ಣ ಇದೆ ಇದು? ಇದು ಯಾವ ಪುಕ್ಕ? ಕಾಗೆ ಪುಕ್ಕ. ಇದರಲ್ಲಿ ಒಂದು ಗಿಳಿ ಇದಾವಲ್ವಾ, ಪಕ್ಷಿ ಇದಾವಲ್ಲ, ಇದರಲ್ಲಿ ಬಣ್ಣ ಬೇರೆ ಇದೆ ತಾನೆ? ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಇದನ್ನ ಸ್ಪಷ್ಟವಾಗಿ 5 ಬಾರಿ ಹೇಳಿರಿ ಅಂತ ನಿಮ್ಮ ಚಟುವಟಿಕೆಯಲ್ಲಿ ಕೊಟ್ಟಿದ್ದಾರೆ. ಇದನ್ನ ನೀವು ಮನೆಯಲ್ಲಿ ಅಭ್ಯಾಸ ಮಾಡ್ಕೊಂಡು ಬರಬೇಕು. ವಿಧ ವಿಧವಾದ ಪಕ್ಷಿಗಳನ್ನು ಅನುಕರಣೆ ಮಾಡುವಂತ ಕೊಟ್ಟಿದ್ದಾರೆ. ಅದಕ್ಕೆ ನೀವೇನು ಅನುಕರಣೆ ಮಾಡ್ತೀರಾ? ಪಕ್ಷಿಗಳ ಕೂಗು ಬರುತ್ತಾ? ಬರಲ್ವಾ? ಹಾಗಾದ್ರೆ ನಾನು ಕೂಗು ತೋರಿಸ್ತೀನಿ ನೋಡ್ರಿ. ಗುಬ್ಬಿ ತರ ನಾನು ಕೂಗ್ಲಾ? ಕೇಳಿಸ್ತಿದ್ಯಾ? ಗುಬ್ಬಿ ತರ ಕೇಳಿಸ್ತಿದ್ಯಾ? ಕೋಗಿಲೆ ತರ ಕೂಗನಾ? ಇಲ್ಲ ಅಂದ್ರೆ ನವಿಲ್ ಅನ್ಕೋಬಹುದು, ಇಲ್ಲ ಕೋಗಿಲೆ ಅನ್ಕೋಬಹುದು. ಕೇಳ್ತಿದ್ಯಾ? ಇದೇ ತರ ನೀವು ಮನೆಯಲ್ಲಿ ಅನುಕರಣೆ ಮಾಡಬೇಕು. ಅರ್ಥ ಆಯ್ತಾ ಇವತ್ತಿನ ಪದ್ಯ ನಿಮಗೆ? ಯಾವ ಪದ್ಯ ಮಾಡಿದೀನಿ? ಅಪ್ಪ ಎಲ್ಲಿಗೆ ಹೋಗಿದ್ರು? ಅವ್ವ ಎಲ್ಲಿಗೆ ಹೋಗಿದ್ರು? ಈ ಬಣ್ಣದ ಹಕ್ಕಿಯಲ್ಲಿ ಬರುವಂತಹ ಕುಚ್ಚಗಳ ಹೆಸರೇನು?